ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಕ್ಟೋಬರ್ 15 ವಿಶ್ವ ವಿದ್ಯಾರ್ಥಿಗಳ ದಿನ. ಇದರ ಅಂಗವಾಗಿ ಮಾನ್ಯ ಮೋಹನ್ ಅವರಿಂದ ಭಾಷಣ, ಬಳಿಕ ಅರುಂಧತಿ ಮಧ್ಯಸ್ಥ ಸಾಲಿಗ್ರಾಮ ಅವರಿಂದ ಕವನ ವಾಚನ, ತದನಂತರ ಅಕ್ಟೋಬರ್ 16 ವಿಶ್ವ ಆಹಾರ ದಿನ. ಇದರ ಅಂಗವಾಗಿ ಪ್ರಜ್ಞಾ ರಾಮಕೃಷ್ಣ ಮೊಗೇರ್ ಅವರಿಂದ ಭಾಷಣವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅಕ್ಟೋಬರ್ 15 ವಿಶ್ವ ವಿದ್ಯಾರ್ಥಿಗಳ ದಿನ. ಇದರ ಅಂಗವಾಗಿ ಮಾತನಾಡುತ್ತಾರೆ ಮಾನ್ಯ ಮೋಹನ್ ಅವರು. ನಮ್ಗೆಲ್ಲ ಗಾಂಧಿ ಜಯಂತಿ, ಸ್ವಾತಂತ್ರ್ಯೋತ್ಸವ, ನವರಾತ್ರಿ, ಶಿಕ್ಷಕರ ದಿನಾಚರಣೆ ಹೀಗೆ ಹಬ್ಬ ಹರಿದಿನಗಳ ಬಗ್ಗೆ ಗೊತ್ತೇ ಇದೆ. ಈ ದಿವಸಕ್ಕಾಗಿ ಕಾಯುವ ಮಕ್ಕಳು, ಹಿರಿಯರು ಹಲವರಿದ್ದೀರಿ. ಈ ದಿನಗಳ ಸಲುವಾಗಿ ಮಾಡುವ ಪೂರ್ವ ತಯಾರಿಯನ್ನು ಯಾವುದೇ ಕಾರಣಕ್ಕೂ ತಪ್ಪಿಸದೆ ಸಂಭ್ರಮ ಸಡಗರದಿಂದ ಆಚರಿಸುತ್ತೇವೆ. ಅದರಲ್ಲೂ ಮಕ್ಕಳಿಗೆ ಅಚ್ಚುಮೆಚ್ಚಿನ ದಿನವೆಂದರೆ ಅದು ಮಕ್ಕಳ ದಿನಾಚರಣೆ. ಸ್ವತಃ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ಮಕ್ಕಳಿಗಾಗಿ ಮೀಸಲಿಟ್ಟು ಇನ್ನಷ್ಟು ಆ ದಿನವನ್ನು ಸಂತಸದಿಂದ ಆಚರಿಸುತ್ತೇವೆ. ಕಾಲ ಕಳೆದಂತೆ ಆ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗುತ್ತಾರೆ. ಆಗ ಮತ್ತೆ ಬೇಕು ಎಂದು ಬಯಸಿದರೂ ಆ ಸಂತಸದ ದಿನಗಳನ್ನು ಮತ್ತೆ ಮರುಕಳಿಸಲಾಗದು. ಅದೆಷ್ಟೋ ಸಲ ಹೇಳಲಿದೆ, ಈಗ ನಾವು ವಿದ್ಯಾರ್ಥಿಗಳಷ್ಟೇ, ಮಕ್ಕಳಲ್ಲ ಎಂದು. ಆದರೆ ಅವರಿಗೆಲ್ಲ ಒಂದು ವಿಷಯ ಗೊತ್ತೇ ಇಲ್ಲ ಅನಿಸುತ್ತದೆ. ಅದೇಕೋ ಗೊತ್ತಿಲ್ಲ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ಮುಖ್ಯವಾದ ದಿನವನ್ನು ನಾವು ಮರೆತೇ ಬಿಟ್ಟಿದ್ದೇವೆ. ಆ ದಿನವೇನೆಂದರೆ ವಿಶ್ವ ವಿದ್ಯಾರ್ಥಿಗಳ ದಿನ. ಇದು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹುಪಾಲು ವಹಿಸಿದರೂ ಅದನ್ನು ಸ್ಮರಿಸುವವರು ಯಾರೂ ಇಲ್ಲದವರಾಗಿ ಹೋಗಿದ್ದಾರೆ. ವಿಶ್ವ ವಿದ್ಯಾರ್ಥಿಗಳ ದಿನದ ಇನ್ನೊಂದು ಪ್ರಾಮುಖ್ಯತೆ ಅನ್ನುವ ಬದಲು ಇನ್ನೊಂದು ವಿಶೇಷತೆ ಅಂತ ಹೇಳ್ಬೋದು. ಅದೇನೆಂದ್ರೆ, ನಮ್ಮ ದೇಶದ ಹೆಮ್ಮೆಯ 11ನೇ ರಾಷ್ಟ್ರಪತಿಯಾಗಿದ್ದಂತಹ ಅಬುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ರವರ ಹುಟ್ಟುಹಬ್ಬ. ಇವರು 1931 ಅಕ್ಟೋಬರ್ 15 ಜನಿಸಿದ್ದಾರೆ. ಇವರ ಜೀವನ ಪರ್ಯಂತ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಸಲುವಾಗಿ ಹಲವಾರು ಕಾರ್ಯಯೋಜನೆಗಳನ್ನು ಮಾಡಿರುತ್ತಾರೆ. ಒಬ್ಬ ಉತ್ತಮ ಭಾರತೀಯ ವಿಜ್ಞಾನಿಯಾಗಿರುವುದರ ಜೊತೆಗೆ ರಾಜಕಾರಣಿಯಾಗಿದ್ದು ಭಾರತದ ಕ್ಷಿಪಣಿ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳ ಕಾರ್ಯಕ್ರಮಗಳಲ್ಲಿಯೂ ಪಾತ್ರವಹಿಸಿದ್ದಾರೆ. ಹಾಗಾಗಿ ಅಂತಹ ಶ್ರೇಷ್ಠ ವ್ಯಕ್ತಿಯ ಜನ್ಮದಿನವನ್ನು ವಿದ್ಯಾರ್ಥಿಗಳಿಗಾಗಿ ಮೀಸಲಿಟ್ಟು ವಿಶ್ವ ವಿದ್ಯಾರ್ಥಿಗಳ ದಿನ ಎಂದು ಕರೆಯಲಾಗುತ್ತದೆ. ದುರಾದೃಷ್ಟವಶಾತ್ ಇಲ್ಲಿಯವರೆಗೂ ಈ ದಿನ ಹೆಚ್ಚು ಪ್ರಸಿದ್ಧಿ ಪಡೆಯದೆ ಬರೀ ಕೆಲವು ಪ್ರದೇಶಗಳಿಗೆ ಮಾತ್ರ ಮೀಸಲಾಗುತ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳಾದ ನಾವು ಈ ದಿನವನ್ನು ಇನ್ನಷ್ಟು ಸವಿಯಾಗುವಂತೆ ಮಾಡಬೇಕು. ಇಡೀ ವಿಶ್ವದಾದ್ಯಂತ ಕಾಲೇಜಿನಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಈ ದಿನವನ್ನು ನೆನೆದು ಪ್ರಾಮುಖ್ಯತೆಯನ್ನು ಪಸರಿಸುವ ಮೂಲಕ ಎಲ್ಲೆಡೆ ಆಚರಿಸುವಂತಾಗಬೇಕು. ಇಲ್ಲಿ ಇನ್ನೊಂದು ಗಮನಿಸುವುದಾದರೆ, ವಿಶ್ವ ವಿದ್ಯಾರ್ಥಿಗಳ ದಿನಕ್ಕೂ ಹಾಗೂ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನಕ್ಕೂ ಬಹಳ ವ್ಯತ್ಯಾಸವಿದೆ. ವಿಶ್ವ ವಿದ್ಯಾರ್ಥಿಗಳ ದಿನಕ್ಕೆ ಭಾರತದ ಹೊರಗೆ ಯಾವುದೇ ಮನ್ನಣೆ ಹೊಂದಿಲ್ಲ. ಇದು ಆಗಲೇ ಹೇಳಿದ ಹಾಗೆ ಕೇವಲ ಹೆಸರಿಗಷ್ಟೇ ಎಂಬಂತಿದೆ. ವಿಶ್ವಸಂಸ್ಥೆಯಿಂದ ಸಿಕ್ಕಿದ ಮಾಹಿತಿ ಪ್ರಕಾರ ವಿಶ್ವ ವಿದ್ಯಾರ್ಥಿಗಳ ದಿನವನ್ನು ಗೊತ್ತುಪಡಿಸಿದೆ, ಹಾಗೆ ಅದಕ್ಕೆ ಸಿಗಬೇಕಾದ ಗೌರವ ಸಿಗಲಿದೆ ಎಂದು. ಆದರೆ ಇದು ಒಂದು ಸಾಮಾನ್ಯ ತಪ್ಪು ಕಲ್ಪನೆಯಾಗಿದೆ. ಇನ್ನು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನವೆಂದು ನವೆಂಬರ್ 17 ವಾರ್ಷಿಕವಾಗಿ ನಡೆಸಲಾಗುತ್ತದೆ. ಇದು ಆಚರಣೆಯಲ್ಲ. ಯಾಕಂದ್ರೆ 1939 ನಾಜಿಗಳಿಂದ ದಾಳಿಗೊಳಗಾದ ಜೇಕ್ ವಿಶ್ವವಿದ್ಯಾನಿಲಯಗಳನ್ನು ಮತ್ತು ನಂತರ ಕೊಲ್ಲಲ್ಪಟ್ಟ ಮತ್ತು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಕಳುಹಿಸಲಾದ ವಿದ್ಯಾರ್ಥಿಗಳನ್ನು ಸ್ಮರಿಸುವ ದಿನ. ಹಾಗಾಗಿ ವಿಶ್ವ ವಿದ್ಯಾರ್ಥಿಗಳ ದಿನಕ್ಕೂ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನಕ್ಕೂ ಅಜಗಜಾಂತರವಿದೆ. ಈಗ ನಾವು ಇನ್ನೊಂದು ಕಡೆ ನೋಡುವುದಾದರೆ, ವಿಶ್ವಸಂಸ್ಥೆ ಅಕ್ಟೋಬರ್ 15 ಗ್ರಾಮೀಣ ಮಹಿಳೆಯರ ಅಂತಾರಾಷ್ಟ್ರೀಯ ದಿನವೆಂದು ಗೊತ್ತುಪಡಿಸಿತು. ಅದು 2007 ತೆಗೆದುಕೊಂಡ ನಿರ್ಣಯವನ್ನು ಅಂಗೀಕರಿಸಿತು. ಜೊತೆಗೆ ಕಲಾಂ ರವರ ಜನ್ಮದಿನವನ್ನು ರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನವನ್ನಾಗಿ ಘೋಷಿಸುವಂತೆ ಈ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಈವರೆಗೆ ಯಾವುದೇ ನಿರ್ಧಾರ ಕೇಂದ್ರ ಕೈಗೊಂಡಿಲ್ಲ. ಬಹುಶಃ ಈ ಎಲ್ಲ ಗೊಂದಲಗಳಿಂದಾಗಿಯೇ ಇಲ್ಲಿಯವರೆಗೆ ವಿದ್ಯಾರ್ಥಿಗಳಿಗೆ ಯಾವುದೇ ದಿನವನ್ನು ಸೂಕ್ತವಾಗಿ ನಿರ್ಧಾರ ಮಾಡಲಿಲ್ಲ ಎಂದೆನಿಸಬಹುದು. ಇದೆಲ್ಲವನ್ನು ವಿಶ್ವಸಂಸ್ಥೆ ಮತ್ತು ಕೇಂದ್ರ ನೋಡಿಕೊಳ್ಳುತ್ತದೆ ಎಂದು ಬಿಟ್ಟರೂ ಈಚೆ ವಿದ್ಯಾರ್ಥಿಗಳು, ಕಲಾಂ ಅಭಿಮಾನಿಗಳು ಹಾಗೂ ಅನುಯಾಯಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಈ ದೇಶದ ಮುಂದಿನ ಪ್ರಜ್ಞಾವಂತ ಪ್ರಜೆಗಳು. ಹಾಗಾಗಿ ಅವರ ದಿನವನ್ನು ಮಾದರಿ ರೂಪದಲ್ಲಿ ಆಚರಿಸಬೇಕೆಂಬ ಅಭಿಲಾಷಿಗಳೂ ಇದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲ ಜಟಪಟಿಗಳಲ್ಲಿ
ವಿದ್ಯಾರ್ಥಿಗಳು ಬಡಪಾಯಿಗಳಾಗಿದ್ದಾರೆ ಎಂದು ಮೇಲ್ನೋಟಕ್ಕೆ ಹೇಳಬಹುದು. ವಿದ್ಯಾರ್ಥಿ ಜೀವನ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಎಂತಹ ದೊಡ್ಡ ಪಾತ್ರ ವಹಿಸಬಹುದು ಅಂತ ನಾವು ಅರಿಯಲಾಗದು. ಯಾಕಂದ್ರೆ ವಿದ್ಯಾರ್ಥಿ ಜೀವನ ಅನ್ನೋದು ಮನುಷ್ಯನ ಪರಿವರ್ತನೆ ಮತ್ತು ಅನ್ವೇಷಣೆಯ ಸಮಯ ಅಂತ ಹೇಳ್ಬಹುದು. ಈ ದಾರಿಯಲ್ಲಿ ಪಡೆದವರು ಇದ್ದಾರೆ, ಕಳೆದುಕೊಂಡವರು ಇದ್ದಾರೆ. ಆಯ್ಕೆ ಮಾತ್ರ ನಮ್ಮ ಕೈಯಲ್ಲಿರುತ್ತದೆ. ವೈಯಕ್ತಿಕ ಜೀವನಕ್ಕೆ ಒಂದು ಅರ್ಥ ಮತ್ತು ರೂಪುರೇಷಿ ವಿದ್ಯಾರ್ಥಿ ಜೀವನದಿಂದಲೇ ದಕ್ಕುವುದು ಎಂದರೆ ತಪ್ಪಾಗದು. ಬರೀ ಪಠ್ಯಪುಸ್ತಕಗಳು ಮತ್ತು ಉಪನ್ಯಾಸಗಳಿಗೆ ಮಾತ್ರವಾಗದೆ ಜೀವನ ಮೌಲ್ಯಗಳನ್ನು ಅರಿತುಕೊಂಡು ನಡೆಯುವುದು ಇನ್ನೂ ಸೂಕ್ತ. ಈ ದಿನಗಳು ಜೀವನ ಪರ್ಯಂತ ಸವಿನೆನಪುಗಳಿಂದ ಕೂಡಿದ್ದು ಸದಾ ನೆಲ್ಮೆಯ ಕ್ಷಣಗಳಾಗಿರುತ್ತದೆ. ಒಬ್ಬ ಉತ್ತಮ ಗುಣಮಟ್ಟದ ವಿದ್ಯಾರ್ಥಿಯಾಗಬೇಕೆಂದರೆ ಒಬ್ಬ ಉತ್ತಮ ಶಿಕ್ಷಕನ ಪಾತ್ರ ಬಹಳ ದೊಡ್ಡದು. ತಂದೆ ತಾಯಿ ಜಾಗದಲ್ಲಿದ್ದು ನಮ್ಮನ್ನು ತಿದ್ದಿ ತೀಡಿ ಅಕ್ಷರಸ್ಥರನ್ನಾಗಿ ಮಾಡಿ ಒಂದು ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡುತ್ತಾರೆ. ಅಂತಹ ಶಿಕ್ಷಕರಿಗೆ ಸದಾ ಚಿರಋಣಿಯಾಗಿರಬೇಕು. ಎಷ್ಟೋ ಮಕ್ಕಳಿಗೆ ವಿದ್ಯಾರ್ಥಿ ದಿನದ ಪ್ರಾಮುಖ್ಯತೆ ಗೊತ್ತೇ ಇಲ್ಲ. ಮನೆಯವರ ಒತ್ತಡದಿಂದಾಗಿ ದಿನ ಉರುಳಿಸುತ್ತಿರುತ್ತಾರೆ. ಆದರೆ ಇನ್ನು ಕೆಲವರಿಗೆ ಬಹಳ ಆಸೆ, ಕನಸು ಇದ್ದರೂ ಅವರಿಗೆ ಅಂತಹ ಅವಕಾಶಗಳೇ ದೊರಕಿರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ 4 ರಿಂದ 15 ವರ್ಷದವರೆಗೆ ಕಡ್ಡಾಯ ಶಿಕ್ಷಣ ಆದ್ದರಿಂದ, ಜೊತೆಗೆ ಹೆತ್ತವರಿಗೂ ಶಿಕ್ಷಣದ ಪ್ರಾಮುಖ್ಯತೆ ಬಗ್ಗೆ ತಿಳುವಳಿಕೆ ಇದ್ದರಿಂದ ಅವರವರ ಮಕ್ಕಳಿಗೆ ತಮ್ಮ ಸಾಮರ್ಥ್ಯ ಮೀರಿ ಶಿಕ್ಷಣ ನೀಡುತ್ತಾರೆ. ಹಾಗಾಗಿ ವಿಶ್ವದಲ್ಲಿ 2020 ಅಂಕಿ ಸಂಖ್ಯೆ ಮಾಹಿತಿ ಪ್ರಕಾರ 740 ಮಿಲಿಯನ್ ಪ್ರಾಥಮಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿದ್ದಾರೆ. ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆ ನೀಡುತ್ತಿರುವಾಗ, ಶಿಕ್ಷಣದ ಅಗತ್ಯವನ್ನು ಅರಿತುಕೊಳ್ಳುತ್ತಿರುವಾಗ, ಅದೇ ವಿದ್ಯಾರ್ಥಿಗಳಿಗಾಗಿ ಇರುವ ದಿನವನ್ನು ಮರೆತು ನಡೆಯುವುದು ಎಷ್ಟು ಸರಿ? ಇದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಗುರುತಿಸಿ ಅವರನ್ನು ಸಂತಸಗೊಳಿಸುವುದು ಅತ್ಯಗತ್ಯ. ಆಗ ಇನ್ನಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದ ಸೂಕ್ಷ್ಮತೆಗಳು, ಮೌಲ್ಯಗಳನ್ನು ಅವರೇ ತಿಳಿದುಕೊಂಡು ಮತ್ತಷ್ಟು ಅರ್ಥಪೂರ್ಣ ದಿನಗಳನ್ನು ಕಳೆಯಲಾರಂಭಿಸುತ್ತಾರೆ. ಒಬ್ಬ ಉತ್ತಮ ಗುಣಮಟ್ಟ ವಿದ್ಯಾರ್ಥಿ ಒಂದು ಕುಟುಂಬದಲ್ಲಿ, ಒಂದು ಊರಿನಲ್ಲಿದ್ದರೆ ಆ ಕುಟುಂಬದ ಬೆಳವಣಿಗೆ, ಊರಿನ ಅಭಿವೃದ್ಧಿಗೆ ಬಹಳ ಸಹಕಾರವಾಗುತ್ತದೆ. ವಿದ್ಯಾಭ್ಯಾಸದೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿದರೆ ಎಲ್ಲರ ಅನುಕೂಲಕ್ಕೆ ಪಾತ್ರರಾಗುತ್ತಾರೆ. ಇನ್ನು ನನ್ನ ವಿದ್ಯಾರ್ಥಿ ಜೀವನದ ಬಗ್ಗೆ ಹೇಳುವುದಾದರೆ, ನಾನು 4ನೇ ವರ್ಷಕ್ಕೆ ಶಾಲೆಯ ಮೆಟ್ಟಿಲೇರಿದೆ. LKGಯಿಂದ ಪ್ರಾರಂಭ ಮಾಡಿ ಇಂದಿಗೂ ನಡೆಸುತ್ತಿದ್ದೇನೆ. ಆರಂಭದ ದಿನಗಳು ಹೇಗೋ ಮುನ್ನಡೆಯಿತು. ಆದರೆ ಪ್ರೌಢಶಾಲೆಯ ಸಮಯದಲ್ಲಿ ಬಹಳ ದೊಡ್ಡ ಹೊರೆಯೆಂದು ಅನಿಸಲಾರಂಭಿಸಿತು. ಪಾಠಗಳು ಸರಿಯಾಗಿ ಅರ್ಥವಾಗದೆ ವಿದ್ಯಾಭ್ಯಾಸದ ಕಡೆ ಗಮನ ಸ್ವಲ್ಪ ಕುಂಠಿತವಾಯಿತು. ಆದರೆ ಎಲ್ಲೂ ದಾರಿ ತಪ್ಪದೆ ಮತ್ತೆ ನನ್ನ ಗುರಿಯನ್ನು ನೆನೆದು ಛಲದಿಂದ ಮುನ್ನುಗ್ಗಿದೆ. ಹಾಗಾಗಿ ಇಂದಿಗೂ ನನಗೆ ಎಲ್ಲೂ ಒಂದು ಕ್ಷಣವೂ ಈ ವಿದ್ಯಾರ್ಥಿ ಜೀವನದಿಂದ ಹೊರಬರಬೇಕೆಂದನಿಸಲಿಲ್ಲ. ಆದರೆ ಇನ್ನು ಕೆಲವು ವರ್ಷಗಳಲ್ಲಿ ನನ್ನ ವಿದ್ಯಾರ್ಥಿ ಜೀವನ ಕೊನೆಗೊಳ್ಳುತ್ತದೆ ಎಂದೆನಿಸಿದರೆ ಮನ ನೋವಾಗುತ್ತದೆ. ಆಟ ಪಾಠ, ಮೋಜು ಮಸ್ತು, ಗೆಳತಿ ಗೆಳೆಯರು, ಶಾಲಾ ಕಾಲೇಜು ಆವರಣ, ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು, ಎಷ್ಟು ಚಂದ ಅಲ್ವಾ? ಜೀವನದ ಗೋಲ್ಡನ್ ಪೀರಿಯಡ್ ಅಂತ ಹೇಳಿದ್ರೆ ತಪ್ಪಾಗದು. ಒಂದ್ಸಲ ಕೂತು ಯೋಚನೆ ಮಾಡಿದ್ರೆ ನಮ್ಮ ಜೀವನದ ಸುದೀರ್ಘ ಸಮಯ ಅಂತ ಹೇಳಿದ್ರೆ ಅದು ಈ ವಿದ್ಯಾರ್ಥಿ ದಿನಗಳು. ಪುಸ್ತಕದ ಪಾಠಗಳೊಂದಿಗೆ ಜೀವನದ ಪಾಠ ಕಲಿತುಕೊಂಡು ಅದೆಷ್ಟೋ ನಗುತ್ತಾ ಅಳುತ್ತಾ ದಿನ ಮುನ್ನುಗ್ಗುತ್ತದೆ. ಹೀಗಿರುವಾಗ ಇದನ್ನು ಸದುಪಯೋಗಿಸಿಕೊಂಡು ಎಲ್ಲಿಯೂ ಕಾಲಹರಣ ಮಾಡದೆ ಹೆತ್ತವರಿಗೆ, ಶಿಕ್ಷಕರಿಗೆ, ಊರಿಗೆ ಒಳ್ಳೆಯ ಹೆಸರು ತಂದುಕೊಡುವ ಮೂಲಕ ಸಾರ್ಥಕತೆಯ ಜೀವನವನ್ನ ಸಾರಬೇಕು. ಜೀವನದಲ್ಲಿ ಏಳು ಬೀಳು ಸಹಜ. ಅದನ್ನು ಸರಿತೂಗಿಸಿಕೊಂಡು ಹೋಗುವವನೇ ಮನುಜ. ಹಿಗ್ಗಿದಾಗ ಹರುಷದೆ, ಕುಗ್ಗಿದಾಗ ಸೊರಗದೆ, ಯಾರ ಅಂಜಿಗೂ ಬಾಗದೆ ಛಲದಿಂದ ಸ್ವಂತಿಕೆಯಿಂದ ಜೀವನ ನಡೆಸುವುದೇ ಒಬ್ಬ ಅತ್ಯುತ್ತಮ ವಿದ್ಯಾರ್ಥಿಯ ಲಕ್ಷಣ. ಸ್ವಾಮಿ ವಿವೇಕಾನಂದನವರ ಮಾತನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು, ನಿರಾಸೆಯಾದಾಗ ನಮ್ಮನ್ನು ನಾವೇ ಪ್ರೇರೇಪಿಸಿಕೊಂಡು, ಯಾರ ಸಹಾಯಕ್ಕೂ ನಿರೀಕ್ಷೆ ಪಡೆಯದೆ ಒಬ್ಬಂಟಿಯಾಗಿ ಹೋರಾಡಬೇಕು. ಈಗಿನ ವಿದ್ಯಾರ್ಥಿಗಳ ಕೈಯಲ್ಲಿಯೇ ಮುಂದಿನ ಭಾರತ ನಿಂತಿದೆ. ವಿಕಸಿತ್ ಭಾರತ 2047. ಇದರ ಭವ್ಯ ನಿರ್ಮಾಣಕ್ಕಾಗಿ ನಮ್ಮಂತ ವಿದ್ಯಾರ್ಥಿಗಳ ಅಗತ್ಯವಿದೆ. ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗದೆ, ಅನಾಚಾರಗಳನ್ನವೆಸಗದೆ ಸನ್ಮಾರ್ಗದಲ್ಲಿ ನಡೆಯುವುದು ಸೂಕ್ತ. ಮಕ್ಕಳಿದ್ದರೆ ಮನೆ ಮನೆಯಾಗಿರುತ್ತದೆ. ಅಂತೆಯೇ ವಿದ್ಯಾರ್ಥಿಗಳಿಂದಲೇ ಶಾಲೆ ಕಾಲೇಜ್ ಆಗಿರುತ್ತದೆ. ಹಾಗಾಗಿ ಅಹಂಕಾರಗಳನ್ನು ಬದಿಗಿಟ್ಟು ಎಲ್ಲರೂ ಕಲಿಯುವ ಮನಸ್ಸಿನಲ್ಲಿದ್ದರೆ ಎಲ್ಲರೂ ಒಂದೊಂದು ವಿಷಯವನ್ನು ಕಲಿಯುತ್ತಾ ಹೋಗುತ್ತಾರೆ. ಹೀಗೆ ಜೀವನವು ಪರಿಪೂರ್ಣವಾಗಿ ಸಂಪನ್ನವಾಗುತ್ತದೆ. ಒಬ್ಬ ಏಕಲವ್ಯನಂತಹ ಶ್ರೇಷ್ಠ ವಿದ್ಯಾರ್ಥಿ ನಮಗೆ ಇನ್ನೆಲ್ಲೂ ಸಿಗದು. ಆತನ ಏಕಾಗ್ರತೆ, ಪರಿಶ್ರಮ, ಛಲ, ಸಾಧನೆ, ಗುರಿ ಹೀಗೆ ಹಲವಾರು ಬಗೆಯಲ್ಲೂ ರೋಮಾಂಚನವಾಗುವಂತ ಸಂಗತಿಗಳು ಕಣ್ಮುಂದಿದೆ. ಈಗ ಅಂತಹ ಶಿಷ್ಯನನ್ನು ಕಾಣಲು ಕಷ್ಟ ಸಾಧ್ಯ. ಆದರೂ ಕಿಂಚಿತ್ತಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಒಬ್ಬ ಮಾದರಿ ವಿದ್ಯಾರ್ಥಿ ಆಗುವುದರಲ್ಲಿ ಅನುಮಾನವೇ ಇಲ್ಲ. ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ಶೂನ್ಯದಿಂದ ಪೂರ್ಣದವರೆಗೆ ನಮ್ಮ ಜೀವನದ ನಡೆ ನುಡಿಗಳನ್ನು ಗಮನದಲ್ಲಿಟ್ಟುಕೊಂಡು ಅರ್ಥಪೂರ್ಣ ಜೀವನವನ್ನು ಸಾರಬೇಕು. ಇದೆಲ್ಲ ದೊರಕಲು ಮುಖ್ಯ ಅಡಿಪಾಯವೆಂದರೆ ಅದು ವಿದ್ಯಾರ್ಥಿ ಜೀವನದಿಂದ ಮಾತ್ರ. ಹಾಗಾಗಿ ವಿದ್ಯಾರ್ಥಿಗಳಾದ ನಾವು
ವಿಶ್ವ ವಿದ್ಯಾರ್ಥಿಗಳ ದಿನವನ್ನು ಸದಾ ನೆನೆಯುತ್ತಾ ಉತ್ತಮ ನಾಗರಿಕರಾಗಿ ಬಾಳೋಣ. ಇದುವರೆಗೆ ಅಕ್ಟೋಬರ್ 15 ವಿಶ್ವ ವಿದ್ಯಾರ್ಥಿಗಳ ದಿನ, ಇದರ ಅಂಗವಾಗಿ ಮಾತನಾಡಿದವರು ಮಾನ್ಯ ಮೋಹನ್ ಅವರು. ಮುಂದೆ ಕೇಳಿ ಅರುಂಧತಿ ಮಧ್ಯಸ್ಥ ಸಾಲಿಗ್ರಾಮ ಅವರಿಂದ ಕವನ ವಾಚನ. ನನ್ನ ಕವನದ ಶೀರ್ಷಿಕೆ ಕಾರ್ಮಿಕರ ಬದುಕು. ಶೈತ್ಯದ ಶೋಕಕ್ಕೆ ಕಂಪಿಸುತ್ತಲಿ, ಬಿಸುವಿನ ಬೇಗೆಗೆ ಬದಿದಾಡುತ್ತಲಿ. ಶೈತ್ಯದ ಶೋಕಕ್ಕೆ ಕಂಪಿಸುತ್ತಲಿ, ಬಿಸುವಿನ ಬೇಗೆಗೆ ಬದಿದಾಡುತ್ತಲಿ. ಬವಳಿ ಬಿದ್ದಿಹ ಖಾಲಿ ಕಾಯದ ಶ್ರಮಿಕನ ಶ್ರಮವ ಬಲ್ಲಿರೇನಯ್ಯ. ಬವಳಿ ಬಿದ್ದಿಹ ಖಾಲಿ ಕಾಯದ ಶ್ರಮಿಕನ ಶ್ರಮವ ಬಲ್ಲಿರೇನಯ್ಯ. ನೀವು ಬಲ್ಲಿರೇನಯ್ಯ. ಜೀತದ ಜೀಕಾಟಕ್ಕೆ ಜಿಹಾಸೆಯಲಿ, ಹರಕು ಹರುವಿನ ಅರಿವೆಯಲಿ. ಜೀತದ ಜೀಕಾಟಕ್ಕೆ ಜಿಹಾಸೆಯಲಿ, ಹರಕು ಹರುವಿನ ಅರಿವೆಯಲಿ. ಚರ್ಮ ಸುಲಿದಿಹ ದೊರಗು ಕೈಗಳ ಕೂಲಿಯಾಳಿನ ಕೂಗನು ಬಲ್ಲಿರೇನಯ್ಯ. ಚರ್ಮ ಸುಲಿದಿಹ ದೊರಗು ಕೈಗಳ ಕೂಲಿಯಾಳಿನ ಕೂಗನು ಬಲ್ಲಿರೇನಯ್ಯ. ನೀವು ಬಲ್ಲಿರೇನಯ್ಯ. ಹುಟ್ಟಿಸಿದ ಕೂಸುಗಳ ನೆಪದಲ್ಲಿ ಕೈಯೊಡ್ಡುತ್ತಿಹ ತಾಯಿಯ ಮನದಲ್ಲಿ. ಹುಟ್ಟಿಸಿದ ಕೂಸುಗಳ ನೆಪದಲ್ಲಿ ಕೈಯೊಡ್ಡುತ್ತಿಹ ತಾಯಿಯ ಮನದಲ್ಲಿ. ಕರುಳು ಕಿತ್ತು ಬಾಯಿಗೆ ಬರುತ್ತಿಹ ವೇಳೆ ಹೊಟ್ಟೆಪಾಡಿನ ಗುಟ್ಟನು ಬಲ್ಲಿರೇನಯ್ಯ. ಕರುಳು ಕಿತ್ತು ಬಾಯಿಗೆ ಬರುತ್ತಿಹ ವೇಳೆ ಹೊಟ್ಟೆಪಾಡಿನ ಗುಟ್ಟನು ಬಲ್ಲಿರೇನಯ್ಯ. ನೀವು ಬಲ್ಲಿರೇನಯ್ಯ. ಹಬ್ಬಗಳು ಮನಕ್ಕೆ ಮಬ್ಬಾಗಿರಲಿ, ವ್ಯಾಧಿಗಳು ದೇಹಕ್ಕೆ ನಾಸ್ತಿಯಾಗಿರಲಿ. ಹಬ್ಬಗಳು ಮನಕ್ಕೆ ಮಬ್ಬಾಗಿರಲಿ, ವ್ಯಾಧಿಗಳು ದೇಹಕ್ಕೆ ನಾಸ್ತಿಯಾಗಿರಲಿ ಎಂಬ ಭಾವನೆಗಳ ಹೊಂದಿದಂತಹ ಕಾಯಕಯೋಗಿಯ ಮನವ ಬಲ್ಲಿರೇನಯ್ಯ. ಎಂಬ ಭಾವನೆಗಳ ಹೊಂದಿದಂತಹ ಕಾಯಕಯೋಗಿಯ ಮನವ ಬಲ್ಲಿರೇನಯ್ಯ. ನೀವು ಬಲ್ಲಿರೇನಯ್ಯ. ಕೂಲಿಗಾಗಿ ಮೈ ಮುರಿದು ದುಡಿತದಲ್ಲಿ ತೊಡಗುವ ಮನುಜರ ಘಾತೆಯಲಿ. ಕೂಲಿಗಾಗಿ ಮೈ ಮುರಿದು ದುಡಿತದಲ್ಲಿ ತೊಡಗುವ ಮನುಜರ ಗಾಥೆಯಲ್ಲಿ. ಬದುಕ ತೇರನು ಎಳೆಯುತ್ತಿಹ ಕಾರ್ಮಿಕನ ಕರ್ಮವ ಬಲ್ಲಿರೇನಯ್ಯ. ಬದುಕ ತೇರನು ಎಳೆಯುತ್ತಿಹ ಕಾರ್ಮಿಕನ ಕರ್ಮವ ಬಲ್ಲಿರೇನಯ್ಯ. ನೀವು ಬಲ್ಲಿರೇನಯ್ಯ. ಮುಂದಿನ ಕವನದ ಶೀರ್ಷಿಕೆ ಮನದರಸಿ. ನನ್ನೊಲವ ಹಾದಿಯಲಿ ಬೆಳೆದ ಮೊಗ್ಗು ನೀನು, ನನ್ನೊಡತಿಯಾಗಿ ಅರಳಿದ ಸುಮವಾದೆ ನೀನು. ನನ್ನೊಲವ ಹಾದಿಯಲಿ ಬೆಳೆದ ಮೊಗ್ಗು ನೀನು, ನನ್ನೊಡತಿಯಾಗಿ ಅರಳಿದ ಸುಮವಾದೆ ನೀನು. ಬೆಂಗಾಡಾದ ಭುವಿಗೆ ಕಾರಂಜಿಯಂತೆ ಭಾವಜಲದಿ ಒಸರು ಹೊಮ್ಮಿಸಿ. ಬೆಂಗಾಡಾದ ಭುವಿಗೆ ಕಾರಂಜಿಯಂತೆ ಭಾವಜಲದಿ ಒಸರು ಹೊಮ್ಮಿಸಿ. ಬರಡು ಮನದಲ್ಲೂ ಬೀಜ ಬಿತ್ತಿ ಮೊಳಕೆಯೊಡೆದ ಫಲ ನೀನು. ಬರಡು ಮನದಲ್ಲೂ ಬೀಜ ಬಿತ್ತಿ ಮೊಳಕೆಯೊಡೆದ ಫಲ ನೀನು. ಕಾರ್ಮೋಡದ ಬಾನಿಗೆ ಗಾಳಿಯಂತೆ ಆಗಮಿಸಿ ಕತ್ತಲನೆಲ್ಲ ಸರಿಸಿ. ಕಾರ್ಮೋಡದ ಬಾನಿಗೆ ಗಾಳಿಯಂತೆ ಆಗಮಿಸಿ ಕತ್ತಲನೆಲ್ಲ ಸರಿಸಿ. ರವಿಯ ಮೂಡಿಸಿ ರಂಗನು ಬಿತ್ತಿದ ಕಾಮನ ಬಿಲ್ಲು ನೀನು. ರವಿಯ ಮೂಡಿಸಿ ರಂಗನು ಬಿತ್ತಿದ ಕಾಮನ ಬಿಲ್ಲು ನೀನು. ಬೆಂದಿದ್ದ ಜೀವಕ್ಕೆ ಮಳೆಯಂತೆ ಮನದಿ ಹಸಿರು ಸೃಷ್ಟಿಸಿ. ಬೆಂದಿದ್ದ ಜೀವಕ್ಕೆ ಮಳೆಯಂತೆ ಮನದಿ ಹಸಿರು ಸೃಷ್ಟಿಸಿ. ಆತ್ಮವನ್ನು ತಂಪುಗೊಳಿಸಿದ ಜೊತೆಗಾರ್ತಿ ನೀನು. ಆತ್ಮವನ್ನು ತಂಪುಗೊಳಿಸಿದ ಜೊತೆಗಾರ್ತಿ ನೀನು. ಕಾರ್ಗತ್ತಲ ದಿನದಿ ಚಂದ್ರನಂತೆ ಮುಖದಿ ಕಾಂತಿ ಹೊಮ್ಮಿಸಿ. ಕಾರ್ಗತ್ತಲ ದಿನದಿ ಚಂದ್ರನಂತೆ ಮುಖದಿ ಕಾಂತಿ ಹೊಮ್ಮಿಸಿ. ಬಾಳಿನಲ್ಲಿ ಭರವಸೆ ಮೂಡಿಸಿದ ಬೆಳದಿಂಗಳು ನೀನು. ಬಾಳಿನಲ್ಲಿ ಭರವಸೆ ಮೂಡಿಸಿದ ಬೆಳದಿಂಗಳು ನೀನು. ಒಂಟಿಯಾದ ನನಗೆ ಸಖಿಯಂತೆ ಮನದಿ ಚಿತ್ತಾರ ಬಿಡಿಸಿ. ಒಂಟಿಯಾದ ನನಗೆ ಸಖಿಯಂತೆ ಮನದಿ ಚಿತ್ತಾರ ಬಿಡಿಸಿ. ಬದುಕಿನ ಸಂಗಾತಿಯಾದ ಮನದರಸಿ ನೀನು. ಬದುಕಿನ ಸಂಗಾತಿಯಾದ ಮನದರಸಿ ನೀನು. ನನ್ನೊಲವ ಹಾದಿಯಲಿ ಬೆಳೆದ ಮೊಗ್ಗು ನೀನು, ನನ್ನೊಡತಿಯಾಗಿ ಅರಳಿದ ಸುಮವಾದೆ ನೀನು. ನನ್ನೊಡತಿಯಾಗಿ ಅರಳಿದ ಸುಮವಾದೆ ನೀನು. ಮುಂದಿನ ಕವನದ ಶೀರ್ಷಿಕೆ ಸುಖವನರಿಯದ ಯುವತಿ. ಕಾಲಿಲ್ಲದ ತಾಯಿಯು ತಳ್ಳುಗಾಡಿಯಲ್ಲಿ ಕುಳಿತಿರಲು, ಪುಟ್ಟ ಕಂದಮ್ಮನು ತೊಡೆಯ ಮೇಲೆ ಮಲಗಿರಲು. ಕಾಲಿಲ್ಲದ ತಾಯಿಯು ತಳ್ಳುಗಾಡಿಯಲ್ಲಿ ಕುಳಿತಿರಲು, ಪುಟ್ಟ ಕಂದಮ್ಮನು ತೊಡೆಯ ಮೇಲೆ ಮಲಗಿರಲು. ಭಿಕ್ಷೆ ಬೇಡುತ್ತಿರುವಳು ಆ ಪೋಲಿಯೋ ಪೀಡಿತ ತಾಯಿಯು.
ಭಿಕ್ಷೆ ಬೇಡುತ್ತಿರುವಳು ಆ ಪೋಲಿಯೋ ಪೀಡಿತ ತಾಯಿಯು. ಕೈಗೆ ಕೆರವನ್ನು ಧರಿಸಿ ಗಾಡಿಯನ್ನು ತಳ್ಳುತ್ತಿರಲು ಕರಳು ಕತ್ತರಿಸುವ ದೃಶ್ಯ ನೋಡುಗರಿಗಾಗಿರಲು. ಕೈಗೆ ಕೆರವನ್ನು ಧರಿಸಿ ಗಾಡಿಯನ್ನು ತಳ್ಳುತ್ತಿರಲು ಕರುಳು ಕತ್ತರಿಸುವ ದೃಶ್ಯ ನೋಡುಗರಿಗಾಗಿರಲು. ಸುಖವೆಂಬುದವಳ ಬಳಿ ಸುಳಿಯದಿರಲು ಯುವತಿಯ ಬದುಕು ವಿಧಿಲಿಖಿತವಾಗಿಹುದು. ಸುಖವೆಂಬುದವಳ ಬಳಿ ಸುಳಿಯದಿರಲು ಯುವತಿಯ ಬದುಕು ವಿಧಿಲಿಖಿತವಾಗಿಹುದು. ಮನಸ್ಸಲ್ಲಿ ಮಣ್ಣು ಮುಕ್ಕುವ ಆಸೆ ಇರಲು ಕೂಸಿನ ಜನನಕ್ಕೆ ಕಾರಣವಾಗಿರಲು. ಮನಸ್ಸಲ್ಲಿ ಮಣ್ಣು ಮುಕ್ಕುವ ಆಸೆ ಇರಲು ಕೂಸಿನ ಜನನಕ್ಕೆ ಕಾರಣವಾಗಿರಲು. ಬಿಸಿಲಾಗಲಿ ಮಳೆಯಾಗಲಿ ಎದೆಯೊಡ್ಡಿದೆ ಜೀವವು, ಕಲ್ಲಾಗಲಿ ಕೆಸರಾಗಲಿ ಸಾಗುತ್ತಿದೆ ದಾರಿಯು. ಬಿಸಿಲಾಗಲಿ ಮಳೆಯಾಗಲಿ ಎದೆಯೊಡ್ಡಿದೆ ಜೀವವು, ಕಲ್ಲಾಗಲಿ ಕೆಸರಾಗಲಿ ಸಾಗುತ್ತಿದೆ ದಾರಿಯು. ನಡು ಬಗ್ಗಿಸಿ ಸಾಗುತ್ತಿದೆ ಆ ಜೀವನ, ಸಹಾಯವಿತ್ತವರ ಬಾಳು ಪಾವನ. ನಡು ಬಗ್ಗಿಸಿ ಸಾಗುತ್ತಿದೆ ಆ ಜೀವನ, ಸಹಾಯವಿತ್ತವರ ಬಾಳು ಪಾವನ. ಮುಂದಿನ ಕವನದ ಶೀರ್ಷಿಕೆ ನನ್ನ ಗುರುಗಳಿಗೆ ವಂದನೆ. ಮೃತ್ತಿಕೆಯನ್ನು ಮೂರ್ತಿ ಮಾಡಿ ಆಮೂಲಾಗ್ರ ಆಸ್ಥೆ ಇರಿಸಿ. ಮೃತ್ತಿಕೆಯನ್ನು ಮೂರ್ತಿ ಮಾಡಿ ಆಮೂಲಾಗ್ರ ಆಸ್ಥೆ ಇರಿಸಿ. ಸ್ವೇಚ್ಛೆಗೆ ಸಮ್ಮತಿ ಕೊಟ್ಟ ಓ ಗುರುವೇ ನಿಮಗೆ ನನ್ನ ನಮನ. ಸ್ವೇಚ್ಛೆಗೆ ಸಮ್ಮತಿ ಕೊಟ್ಟ ಓ ಗುರುವೇ ನಿಮಗೆ ನನ್ನ ನಮನ. ತಮಸ್ಸಿನ ತಮನಕ್ಕೆ ಕುಗ್ಗಿ ಪರದಾಡುತ್ತಿರಲು ಆಗಾಗ. ತಮಸ್ಸಿನ ತಮನಕ್ಕೆ ಕುಗ್ಗಿ ಪರದಾಡುತ್ತಿರಲು ಆಗಾಗ. ಆಶಯದ ದೀವಿಗೆ ಹಿಡಿದ ಓ ಗುರುವೇ ನಿಮಗೆ ನನ್ನ ನಮನ. ಆಶಯದ ದೀವಿಗೆ ಹಿಡಿದ ಓ ಗುರುವೇ ನಿಮಗೆ ನನ್ನ ನಮನ. ದುಗುಡಗಳಿತ ಸುಳಿಯದಂತೆ ಸುವಿಚಾರದ ಭಾಷ್ಯ ಬರೆದು. ದುಗುಡಗಳಿತ ಸುಳಿಯದಂತೆ ಸುವಿಚಾರದ ಭಾಷ್ಯ ಬರೆದು. ಉತ್ಕೃಷ್ಟತೆಯ ಹೊನಲು ಹರಿಸಿದ ಓ ಗುರುವೇ ನಿಮಗೆ ನನ್ನ ನಮನ. ಉತ್ಕೃಷ್ಟತೆಯ ಹೊನಲು ಹರಿಸಿದ ಓ ಗುರುವೇ ನಿಮಗೆ ನನ್ನ ನಮನ. ಆತ್ಮವನ್ನು ಸಾಕ್ಷಾತ್ಕಾರಗೊಳಿಸಿ ಆಖ್ಯಾನದಿಂದ ತಿಳಿಗೊಳಿಸಿ. ಆತ್ಮವನ್ನು ಸಾಕ್ಷಾತ್ಕಾರಗೊಳಿಸಿ ಆಖ್ಯಾನದಿಂದ ತಿಳಿಗೊಳಿಸಿ. ಹೊಸ ಹೆಜ್ಜೆಗೆ ಒಳಗಣ್ಣಾದ ಓ ಗುರುವೇ ನಿಮಗೆ ನನ್ನ ನಮನ. ಹೊಸ ಹೆಜ್ಜೆಗೆ ಒಳಗಣ್ಣಾದ ಓ ಗುರುವೇ ನಿಮಗೆ ನನ್ನ ನಮನ. ಮುಂದಿನ ಕವನದ ಶೀರ್ಷಿಕೆ ಹುಡುಕಾಟ. ಹೇಗಿದ್ದೆ ಅಂದು ಹೀಗಾದೆ ಏಕಿಂದು, ಇದಕ್ಕೆ ಕಾರಣ ಈ ನನ್ನ ಮನವೆಂದು. ಯೋಚಿಸಿದಾಗ ತಿಳಿದಿದೆ ಇಂದು, ಹುಡುಕುತ್ತಿಹೆ ನನ್ನನ್ನು ನನ್ನಲ್ಲಿಯೇ. ಹೇಗಿದ್ದೆ ಅಂದು ಹೀಗಾದೆ ಏಕಿಂದು, ಇದಕ್ಕೆ ಕಾರಣ ಈ ನನ್ನ ಮನವೆಂದು. ಯೋಚಿಸಿದಾಗ ತಿಳಿದಿದೆ ಇಂದು, ಹುಡುಕುತ್ತಿಹೆ ನನ್ನನ್ನು ನನ್ನಲ್ಲಿಯೇ. ಇಹುದೊಮ್ಮೆ ನನ್ನ ಮನ ದೇಹವೊಂದೆಡೆ, ಇನ್ನೊಮ್ಮೆ ಮನದ ಪಥ ಯಾವುದೋ ಲೋಕದೆಡೆ. ಇಹುದೊಮ್ಮೆ ನನ್ನ ಮನ ದೇಹವೊಂದೆಡೆ, ಇನ್ನೊಮ್ಮೆ ಮನದ ಪಥ ಯಾವುದೋ ಲೋಕದೆಡೆ. ಕನಸಿನ ಆ ಲೋಕ ಆವರಣವಿಲ್ಲದ ಗೋಡೆ, ಹುಡುಕುತ್ತಿಹೆ ನನ್ನನ್ನು ನನ್ನಲ್ಲಿಯೇ. ಕನಸಿನ ಆ ಲೋಕ ಆವರಣವಿಲ್ಲದ ಗೋಡೆ, ಹುಡುಕುತ್ತಿಹೆ ನನ್ನನ್ನು ನನ್ನಲ್ಲಿಯೇ. ಎಲ್ಲ ಆಯ್ಕೆಗಳು ಮನದಲ್ಲಿ ಅಡಗಿರಲು, ನನ್ನ ಮನವೀಗ ಗೊಂದಲದ ಗೂಡಾಗಿರಲು. ಎಲ್ಲ ಆಯ್ಕೆಗಳು ಮನದಲ್ಲಿ ಅಡಗಿರಲು, ನನ್ನ ಮನವೀಗ ಗೊಂದಲದ ಗೂಡಾಗಿರಲು. ಇವುಗಳ ನಡುವಿನ ಗುದ್ದಾಟದಿ ಹುಡುಕುತ್ತಿಹೆ ನನ್ನನ್ನು ನನ್ನಲ್ಲಿಯೇ. ಇವುಗಳ ನಡುವಿನ ಗುದ್ದಾಟದಿ ಹುಡುಕುತ್ತಿಹೆ ನನ್ನನ್ನು ನನ್ನಲ್ಲಿಯೇ. ಸ್ವಪ್ನ ಲೋಕದ ಬಾಗಿಲು ತೆರೆದಿರಲು ಕಳೆದು ಹೋಗಿಹೆ ನನ್ನಲ್ಲಿ ನಾನು. ಸ್ವಪ್ನ ಲೋಕದ ಬಾಗಿಲು ತೆರೆದಿರಲು ಕಳೆದು ಹೋಗಿಹೆ ನನ್ನಲ್ಲಿ ನಾನು. ಸಿಗಬಹುದೇ ಬೇರೆಲ್ಲಿ ಇನ್ನು, ಹುಡುಕುತ್ತಿಹೆ ನನ್ನನ್ನು ನನ್ನಲ್ಲಿಯೇ. ಸಿಗಬಹುದೇ ಬೇರೆಲ್ಲಿ ಇನ್ನು, ಹುಡುಕುತ್ತಿಹೆ ನನ್ನನ್ನು ನನ್ನಲ್ಲಿಯೇ. ಕಳೆದು ಹೋಗಿಹೆ ನನ್ನಲ್ಲಿ ನಾನು, ಹುಡುಕುತ್ತಿಹೆ ನನ್ನನ್ನು ನನ್ನಲ್ಲಿಯೇ. ಕಳೆದು ಹೋಗಿಹೆ ನನ್ನಲ್ಲಿ ನಾನು, ಹುಡುಕುತ್ತಿಹೆ ನನ್ನನ್ನು ನನ್ನಲ್ಲಿಯೇ. ಮುಂದಿನ ಕವನದ ಶೀರ್ಷಿಕೆ ಮಗುವಿನ ಮುಗ್ಧತೆ. ಮುಂಗಾರಿನ ಸಮಯದಲ್ಲಿ ಮುಸ್ಸಂಜೆ ಹೊತ್ತಲಿ. ಮುಂಗಾರಿನ ಸಮಯದಲ್ಲಿ ಮುಸ್ಸಂಜೆ ಹೊತ್ತಲಿ. ಕಿಟಕಿ ಸರಳಿನ ಹಿಂಬದಿಯಲ್ಲಿ ಮಗುವೊಂದು ಹೊರ ಇಣುಕುತ್ತಿತ್ತು. ಕಿಟಕಿ ಸರಳಿನ ಹಿಂಬದಿಯಲ್ಲಿ ಮಗುವೊಂದು ಹೊರ ಇಣುಕುತ್ತಿತ್ತು. ಕಾರ್ಮೋಡದ ಘರ್ಷಣೆಯಲ್ಲಿ ಉದ್ಭವಿಸಿದ ಶಬ್ದದಲ್ಲಿ, ಕಾರ್ಮೋಡದ ಘರ್ಷಣೆಯಲ್ಲಿ ಉದ್ಭವಿಸಿದ ಶಬ್ದದಲ್ಲಿ, ಕಣ್ಣು ಕುಕ್ಕುವ ಬೆಳಕಿನಲ್ಲಿ ಕ್ಷಣಕಾಲ ಮಗು ತತ್ತರಿಸಿತ್ತು. ಕಣ್ಣು ಕುಕ್ಕುವ ಬೆಳಕಿನಲ್ಲಿ ಕ್ಷಣಕಾಲ ಮಗು ತತ್ತರಿಸಿತ್ತು. ಅಂಜಿಕೆಯ ನಡುವಿನಲ್ಲಿ ಚಿಗುರೊಡೆದ ಆಸೆಯಲ್ಲಿ
ಅಂಜಿಕೆಯ ನಡುವಿನಲ್ಲಿ ಚಿಗುರೊಡೆದ ಆಸೆಯಲ್ಲಿ ಮಿಂಚು ಸಿಡಿಲಿನ ಆಟದಲ್ಲಿ ಆ ಸಿಡಿಲು ತಾನಾಗ ಬಯಸಿತ್ತು. ಮಿಂಚು ಸಿಡಿಲಿನ ಆಟದಲ್ಲಿ ಆ ಸಿಡಿಲು ತಾನಾಗ ಬಯಸಿತ್ತು. ಕಾಲಾಂತಕವದೆಷ್ಟೋ ಜೀವಿಗಳ ಪಾಲಿನಲ್ಲಿ ಎಂದರಿಯದ ಮಗುವಿನ ಮುಗ್ಧತೆಯಲ್ಲಿ, ಕಾಲಾಂತಕವದೆಷ್ಟೋ ಜೀವಿಗಳ ಪಾಲಿನಲ್ಲಿ ಎಂದರಿಯದ ಮಗುವಿನ ಮುಗ್ಧತೆಯಲ್ಲಿ ಆಕರ್ಷಿಸಿದ ಸಿಡಿಲು ತಾನಾಗುವ ಬಯಕೆಯಲ್ಲಿ ಮಗುವಿನ ತಿಳಿಹೃದಯ ಪ್ರಕಟವಾಗಿತ್ತು. ಆಕರ್ಷಿಸಿದ ಸಿಡಿಲು ತಾನಾಗುವ ಬಯಕೆಯಲ್ಲಿ ಮಗುವಿನ ತಿಳಿಹೃದಯ ಪ್ರಕಟವಾಗಿತ್ತು. ಮುಂದಿನ ಕವನದ ಶೀರ್ಷಿಕೆ ಭಾವಜೀವಿಯಾಗು. ಈ ಸ್ಪರ್ಧಾತ್ಮಕ ಜಗದಲ್ಲಿ ಹಣ ಮಾಡುವ ಹಠದಲ್ಲಿ ಕಲ್ಲಾಗಿದೆಯಾ ಹೃದಯ? ಈ ಸ್ಪರ್ಧಾತ್ಮಕ ಜಗದಲ್ಲಿ ಹಣ ಮಾಡುವ ಹಠದಲ್ಲಿ ಕಲ್ಲಾಗಿದೆಯಾ ಹೃದಯ? ನಿನಗೊದಗಿದ ಸೋಲಿನಲ್ಲಿ ಪರರ ಜಯದ ಈರ್ಷೆಯಲ್ಲಿ, ನಿನಗೊದಗಿದ ಸೋಲಿನಲ್ಲಿ ಪರರ ಜಯದ ಈರ್ಷೆಯಲ್ಲಿ ತುಚ್ಛವಾಗಿದೆಯಾ ಹೃದಯ? ತುಚ್ಛವಾಗಿದೆಯಾ ಹೃದಯ? ಒಪ್ಪುವುದಾದರೆ ಸ್ಮರಿಸುತ್ತಿರು ಸಹಾಯಕರನ್ನು, ಮರೆಯದಿರು ನಿನ್ನವರನು. ಸ್ಮರಿಸುತ್ತಿರು ಸಹಾಯಕರನು, ಮರೆಯದಿರು ನಿನ್ನವರನು. ಬದಲಾಯಿಸು ಭಾವನೆಗಳನ್ನು, ಭಾವಜೀವಿಯಾಗು. ಬದಲಾಯಿಸು ಭಾವನೆಗಳನ್ನು, ಭಾವಜೀವಿಯಾಗು. ಮೊದಲು ನೀ ಭಾವಜೀವಿಯಾಗು. ಇದುವರೆಗೆ ಅರುಂಧತಿ ಮಧ್ಯಸ್ಥ ಸಾಲಿಗ್ರಾಮ ಅವರಿಂದ ಕವನ ವಾಚನ ಕೇಳಿದಿರಿ. ಕೇಳುಗರೆ, ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಅಕ್ಟೋಬರ್ 16 ವಿಶ್ವ ಆಹಾರ ದಿನ. ಇದರ ಅಂಗವಾಗಿ ಭಾಷಣ ಪ್ರಜ್ಞಾ ರಾಮಕೃಷ್ಣ ಮೊಗೇರ್ ಅವರಿಂದ. ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನವೆಂದು ಆಚರಿಸಲಾಗುತ್ತದೆ. ಯುನೈಟೆಡ್ ನೇಷನ್ ಆಹಾರ ಮತ್ತು ಕೃಷಿ ಸಂಸ್ಥೆ FAO 1709ರಲ್ಲಿ ಮೊದಲ ಬಾರಿಗೆ ವಿಶ್ವ ಆಹಾರ ದಿನವೆಂದು ಗುರುತಿಸಿತು. ಈ ದಿನವು ಅಕ್ಟೋಬರ್ 16, 1945ರಂದು ಸಂಭವಿಸಿದ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಅಡಿಪಾಯವನ್ನು ಸೂಚಿಸುತ್ತದೆ. ಅಂದಿನಿಂದ ಪ್ರತಿ ವರ್ಷ ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಆರಂಭದಲ್ಲಿ FAO ಸ್ಥಾಪನೆಯ ನೆನಪಿಗಾಗಿ ವಿಶ್ವ ಆಹಾರ ದಿನವನ್ನು ಸ್ಥಾಪಿಸಲಾಯಿತು. ಕ್ರಮೇಣ ಈ ಆಚರಣೆಯು ಜಾಗತಿಕವಾಗಿ ಬದಲಾಗುತ್ತಾ ಹೋಯಿತು. ಆಹಾರದ ಕೊರತೆಯ ಬಗ್ಗೆ ಜಾಗೃತಿ ಮೂಡಿಸಿತು ಮತ್ತು ಜಗತ್ತಿನಾದ್ಯಂತ ಆಹಾರ ವ್ಯವಸ್ಥೆಗಳನ್ನು ಪುನರ್ಜೀವನಗೊಳಿಸಿತು. ವಿಶ್ವ ಆಹಾರ ದಿನವನ್ನು ಆಹಾರ ಭದ್ರತೆ ಮಹತ್ವವನ್ನು ಒತ್ತು ನೀಡುವ ವಿವಿಧ ವಿಷಯಗಳೊಂದಿಗೆ ಆಚರಿಸಲಾಗುತ್ತದೆ. ಜಾಗತಿಕ ಹಸಿವಿನ ಬಿಕ್ಕಟ್ಟಿನ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಆಹಾರವು ಮೂಲಭೂತ ಮಾನವ ಹಕ್ಕು ಎಂಬ ಸಂದೇಶವನ್ನು ಹೊರಡಿಸಲು ಇದನ್ನು ಆಚರಿಸಲು ನಿರ್ಧರಿಸಲಾಯಿತು. ವಿಶ್ವ ಆಹಾರ ದಿನದ ಇತಿಹಾಸ. ಈ ದಿನವನ್ನು 1945ರಲ್ಲಿ ಸ್ಥಾಪಿಸಲಾಯಿತು. ಹೆಂಗೇರಿಯನ್ ಕೃಷಿ ಮತ್ತು ಆಹಾರ ಮಾಜಿ ಸಚಿವ ಡಾಕ್ಟರ್ ಪಾಲ್ ರೊಮಾನಿ ಅವರು ನವೆಂಬರ್ 1979ರಲ್ಲಿ ವಿಶ್ವ ಆಹಾರ ದಿನವೆಂದು ಪ್ರಸ್ತಾಪಿಸಿದರು. ಈ ದಿನವನ್ನು ವಿಶ್ವದಾದ್ಯಂತ 150ಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲಾಯಿತು. FAO ವಿಶ್ವ ಆಹಾರ ದಿನಕ್ಕಾಗಿ ಹೊಸ ವಿಷಯಗಳನ್ನು ಗುರುತಿಸುತ್ತದೆ. ಈ ಆಹಾರ ಉತ್ಪಾದನೆಯನ್ನು ಸುಧಾರಿಸಲು ಕೃಷಿ, ಆಹಾರ ಮತ್ತು ಹೂಡಿಕೆಗಳ ಕುರಿತಾಗಿರುತ್ತದೆ. ಕೋವಿಡ್-19 ಸಾಂಕ್ರಾಮಿಕ ರೋಗ, ಹವಾಮಾನ ಬದಲಾವಣೆ, ಸಂಘರ್ಷ, ಏರುತ್ತಿರುವ ಬೆಲೆಗಳು ಮತ್ತು ಅಂತಾರಾಷ್ಟ್ರೀಯ ಉದ್ವಿಗ್ನತೆ ಸೇರಿದಂತೆ ಅನೇಕ ಜಾಗತಿಕ ಸವಾಲುಗಳ ಮೇಲೆ ವಿಶ್ವ ಆಹಾರ ದಿನ 2022ರಂದು ಕೇಂದ್ರೀಕೃತವಾಗಿದೆ. ದೀರ್ಘಾವಧಿಯಲ್ಲಿ ಜನರು ಆರ್ಥಿಕತೆ ಮತ್ತು ಪರಿಸರಕ್ಕೆ ಅನುಕೂಲವಾಗುವ ಸುರಕ್ಷಿತ ಆಹಾರವನ್ನು ಉತ್ಪಾದಿಸುವ ಮತ್ತು ಸೇವಿಸುವುದರ ಮೇಲೆ ವಿಷಯವನ್ನು ಕೇಂದ್ರೀಕರಿಸಲಾಗಿದೆ. ವಿಶ್ವ ಆಹಾರ ದಿನದ ಮಹತ್ವವೆಂದರೆ ವಿಶ್ವದಾದ್ಯಂತ ಬಡ ಮತ್ತು ದುರ್ಬಲ ಸಮುದಾಯಗಳ ಮೇಲೆ ವಿಶ್ವ ಆಹಾರ ದಿನ ವಿಶೇಷವಾಗಿದೆ. ವಿಶ್ವದಾದ್ಯಂತ ಬಡ ಮತ್ತು ದುರ್ಬಲ ಸಮುದಾಯಗಳ ಮೇಲೆ ವಿಶ್ವ ಆಹಾರ ದಿನ ವಿಶೇಷವಾಗಿ ಗಮನ ಹರಿಸುತ್ತಿದೆ. ಆಹಾರ ಸುರಕ್ಷತೆ ಮತ್ತು ಎಲ್ಲರಿಗೂ ಉತ್ತಮ ಪೋಷಣೆಗೆ
ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಲು ವಿಶ್ವ ಆಹಾರ ದಿನವು ಅನೇಕ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳನ್ನು ರಚಿಸುತ್ತದೆ. ಜಾಗತಿಕ ಹಸಿವಿನ ಬಗ್ಗೆ ಜಾಗೃತಿ ಮೂಡಿಸಲು ಆಹಾರವು ಮೂಲಭೂತ ಮತ್ತು ಮೂಲಭೂತ ಮಾನವ ಹಕ್ಕು ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ಹರಡಿಸಲಾಗುತ್ತದೆ. ಈ ದಿನದಂದು ಪೌಷ್ಟಿಕತೆ ಮತ್ತು ಸ್ಥೂಲಕಾಯತೆ ಬಗ್ಗೆ ಜನರಿಗೆ ಶಿಕ್ಷಣ ನೀಡಲು ಅನೇಕ ಜಾಗೃತಿ ಉಪಕರಣಗಳನ್ನು ಸಹ ನೀಡಲಾಗುತ್ತದೆ. ನಮ್ಮ ನಿತ್ಯ ಅವಶ್ಯಕತೆಗಳಲ್ಲಿ ಆಹಾರವು ಪ್ರಮುಖ ಪಾತ್ರ ವಹಿಸುತ್ತದೆ. ಹೀಗಾಗಿ ಯಾವಾಗಲೂ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಮುಖ್ಯ ಮಾತ್ರವಲ್ಲ, ಸಾಕಷ್ಟು ಪ್ರೋಟೀನ್, ಫೈಬರ್, ಪೋಷಕಾಂಶಗಳಿರುವ ಆಹಾರಗಳನ್ನು ಸೇವಿಸಬೇಕು. ಮಾತ್ರವಲ್ಲದೆ ಯಾವತ್ತೂ ಆಹಾರವನ್ನು ವ್ಯರ್ಥ ಮಾಡಬಾರದು. ಉದ್ದೇಶ: ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಹಾರ ಕೊರತೆಯನ್ನು ನೀಗಿಸುವುದು, ಅಪೌಷ್ಟಿಕತೆ ವಿರುದ್ಧ ಹೋರಾಟ, ಆಹಾರ ಭದ್ರತೆ, ಉತ್ಪಾದನೆ ಹೆಚ್ಚಳಕ್ಕೆ ಕ್ರಮ. ವಿಶ್ವ ಆಹಾರ ದಿನದ ಮೂಲ ಉದ್ದೇಶಗಳು: ಅಂತಾರಾಷ್ಟ್ರೀಯ ಕಾನೂನು ಕ್ರಮ. ಆಹಾರ ಪ್ರತಿಯೊಬ್ಬರ ಹಕ್ಕಾಗಿದ್ದು, ಪೌಷ್ಟಿಕಾಂಶವುಳ್ಳ ಆಹಾರ ಪ್ರತಿಯೊಬ್ಬರಿಗೂ ಸಿಗಬೇಕೆನ್ನುವ ಆಕಾಂಕ್ಷೆ ಹೊಂದಿದೆ. ಇದಕ್ಕಾಗಿ ವಿಶ್ವ ಆಹಾರ ದಿನ ಆಹಾರ ಉತ್ಪಾದನೆಯಲ್ಲಿ ಸಾರ್ವಜನಿಕರ ಮತ್ತು ಖಾಸಗಿಯಾಗಿ ಬಂಡವಾಳ ಹೂಡಿಕೆ ವಿಶೇಷವಾಗಿ ಅಭಿವೃದ್ಧಿ ಹೊಂದಿರುತ್ತದೆ. ಬಡ ರಾಷ್ಟ್ರಗಳಲ್ಲಿ ಈ ಬಗ್ಗೆ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಅಭಿವೃದ್ಧಿಶೀಲ ದೇಶಗಳು ಮತ್ತು ಬಡ ರಾಷ್ಟ್ರಗಳಲ್ಲಿ ಆಹಾರದ ಪೂರೈಕೆ ಮತ್ತು ಉತ್ಪಾದನೆಯಲ್ಲಿ ವ್ಯತ್ಯಾಸವಿರುವುದರಿಂದ ಆಹಾರ ಮತ್ತು ಕೃಷಿ ಸಂಸ್ಥೆ ಆದೇಶಗಳಲ್ಲಿ ಆಹಾರ ಭದ್ರತೆಯ ಬಗ್ಗೆ ಕೆಲಸ ಮಾಡುತ್ತಿದೆ. ವಿಶ್ವದ ಹಸಿವಿನ ಪ್ರಮಾಣವು ವಿಶ್ವದಾದ್ಯಂತ ಸುಮಾರು 87 ಲಕ್ಷ ಮಂದಿಗೆ ಸಾಕಷ್ಟು ಆಹಾರದ ಲಭ್ಯತೆ ಇಲ್ಲ. ಇದರಲ್ಲಿ ಹೆಚ್ಚಿನ ಪ್ರಮಾಣ ಅಭಿವೃದ್ಧಿ ಹೊಂದುತ್ತಿರುವ ಬಡರಾಷ್ಟ್ರದಲ್ಲಿ. ಒಟ್ಟು ಹಸಿವಿನ ಪ್ರಮಾಣದಲ್ಲಿ 2/3 ಮಂದಿ ಏಷ್ಯಾ ಖಂಡಕ್ಕೆ ಸೇರಿದವರು. ನಂತರದ ಸ್ಥಾನವನ್ನು ಆಫ್ರಿಕಾ ಕಂಡದ್ದು. ಆಫ್ರಿಕಾದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ವಿಪರೀತವಾಗಿದ್ದು, ಪ್ರತಿ ವರ್ಷ 5 ವರ್ಷದ ಒಳಗಿನ 45% ಮಕ್ಕಳು ಮೃತರಾಗಿದ್ದಾರೆ. ಪ್ರತಿ ವರ್ಷದ ಪ್ರಪಂಚದ ರೈತರು ಜಾಗತಿಕ ಜನಸಂಖ್ಯೆಗಿಂತ ಹೆಚ್ಚು ಆಹಾರಕ್ಕಾಗಿ ಸಾಕಷ್ಟು ಆಹಾರವನ್ನು ಉತ್ಪಾದಿಸುತ್ತಾರೆ. ಪುನರ್ವರ್ತನೆ, ಹವಾಮಾನ ಆಘಾತಗಳು, ಘರ್ಷಣೆಗಳು, ಆರ್ಥಿಕ ಕುಸಿತಗಳು, ಅಸಮಾನತೆ ಮತ್ತು ಸಾಂಕ್ರಾಮಿಕ ರೋಗಗಳಿಂದ ಸುಮಾರು 733 ಮಿಲಿಯನ್ ಜನರು ಜಗತ್ತಿನಲ್ಲಿ ಹಸಿವನ್ನು ಎದುರಿಸುತ್ತಿದ್ದಾರೆ. ಇದು ಬಡವರ ಮತ್ತು ದುರ್ಬಲರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಅವರಲ್ಲಿ ಹೆಚ್ಚಿನವರು ಕೃಷಿ ಕುಟುಂಬಗಳು. ದೇಶದಾದ್ಯಂತ ಅಸಮಾನತೆಗಳನ್ನು ಪ್ರತಿಬಿಂಬಿಸುತ್ತದೆ. ಗಾಳಿ ಮತ್ತು ನೀರಿನ ನಂತರ ಆಹಾರವು 3ನೇ ಮೂಲಭೂತ ಮಾನವ ಅಗತ್ಯವಾಗಿದೆ. ಪ್ರತಿಯೊಬ್ಬರ ಆಹಾರ ಹಕ್ಕನ್ನು ಹೊಂದಿರಬೇಕು. ಆಹಾರ, ಜೀವನ ಮತ್ತು ಸ್ವಾತಂತ್ರ್ಯ, ಕೆಲಸ ಮತ್ತು ಶಿಕ್ಷಣದ ಹಕ್ಕುಗಳಂತಹ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮತ್ತು 2 ಕಾನೂನುಬದ್ಧ ಅಂತಾರಾಷ್ಟ್ರೀಯ ಒಪ್ಪಂದಗಳಿಂದ ಗುರುತಿಸಲಾಗಿದೆ. ಪ್ರತಿಯೊಬ್ಬರು ಸಾಕಷ್ಟು ಆಹಾರದ ಮಾನವ ಹಕ್ಕನ್ನು ಆನಂದಿಸಿದಾಗ ಮಾತ್ರ ನಾವು ಇತರ ಮಾನವ ಹಕ್ಕುಗಳು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಅಸಮಾನತೆ ಮತ್ತು ಬಡತನವನ್ನು ನಿಭಾಯಿಸಲು ಸರ್ಕಾರಗಳಿಗೆ ಕರೆ ನೀಡಬಹುದು. ವಿಶ್ವ ಆಹಾರ ದಿನವು ಕೇವಲ ಒಂದು ದಿನದ ಆಚರಣೆಯಲ್ಲ, ಇದು ಭವಿಷ್ಯವನ್ನು ರೂಪಿಸುವ ಒಂದು ಅವಕಾಶ. ಆಹಾರ ಸುರಕ್ಷತೆಯ ನಮ್ಮೆಲ್ಲರ ಸಕ್ರಿಯ ಸಹಯೋಗ ಅಗತ್ಯವಾಗಿದೆ. ಒಟ್ಟಾಗಿ ನಾವು ಹಸಿವಿನಿಂದ ಮುಕ್ತ ಮತ್ತು ಸುಸ್ಥಿರ ವಿಶ್ವವನ್ನು ರಚಿಸಬೇಕು. ಇದುವರೆಗೆ ಅಕ್ಟೋಬರ್ 16 ವಿಶ್ವ ಆಹಾರ ದಿನ, ಇದರ ಅಂಗವಾಗಿ ಪ್ರಜ್ಞಾ ರಾಮಕೃಷ್ಣ ಮೊಗೇರ್ ಅವರಿಂದ ಭಾಷಣವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.